ಸ್ನೇಹಿತರೆ, ನೀನು IC ಎಕ್ಸಾಮ್ ಬರ್ತದೆ ಅಲ್ವಾ, ಅದಕ್ಕಾಗಿ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ನಾನು ಕೆಲವೊಂದು ಇಂಪಾರ್ಟೆಂಟ್ MCQಗಳನ್ನು ತಂದಿದ್ದೇನೆ. ಇವುಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಆಗಿದ್ದಾವೆ ಮತ್ತು ಇನ್ನೂ ಕೆಲವು ಪ್ರಮುಖ ಕ್ವಶನ್ಗಳು ಆಗಿದ್ದಾವೆ. ನಾನು ಖಂಡಿತವಾಗಿ ಹೇಳ್ತೀನಿ ಸ್ನೇಹಿತರೆ, ವಿಡಿಯೋ ಕೊನೆವರೆಗೆ ನೋಡಿದರೆ ನೀವು ಗಮನವಿಟ್ಟು ಈ ವಿಡಿಯೋವನ್ನು ಕೇಳಿದರೆ ನಿಮ್ಮ ಎಕ್ಸಾಮ್ನಲ್ಲಿ ಬರುವ 40 ಕ್ವಶನ್ಗಳಲ್ಲಿ 25ರಿಂದ ಕನಿಷ್ಠ ಪಕ್ಷ 30 ಕ್ವಶನ್ಗಳು ನಿಮಗೆ ಸರಳವಾಗಿ ಬಿಡುತ್ತವೆ. ಸರಳವಾಗಿ ನೀವು ಎಕ್ಸಾಮ್ನಲ್ಲಿ ಆ ಕ್ವಶನ್ಗಳನ್ನು ಟಿಕ್ ಮಾಡಬಹುದು. ನಾನು ಅದಕ್ಕಾಗಿ 360 ಆ್ಯಂಗಲಲ್ಲಿ ಎಲ್ಲವನ್ನು ಡಿಸ್ಕಸ್ ಮಾಡಲಿದ್ದೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಏನೂ ಹೇಳೋದೇ ಡೈರೆಕ್ಟ್ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ಒಂದೇ ಕ್ವಶನ್ ಏನಿದೆ ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಮತ್ತು ನಾನು ಕೊನೆಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸಹ ಹೇಳ್ತೀನಿ, ಯಾವ ರೀತಿಯ ಕ್ವಶನ್ ಕೇಳ್ತಾರೆ ಅಂತ ಅದನ್ನು ಸಹ ಹೇಳ್ತೀನಿ. ಈಗ ಒಂದೇ ಕ್ವಶನ್ ಆನ್ಸರ್ ಏನಾಗ್ತದೆ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಕೇವಲ ಯಾವ ಕ್ವಶನ್ಗಳ ಆನ್ಸರನ್ನು ಮಾತ್ರ ಹೇಳೋದಿಲ್ಲ, ಇನ್ನೂ ಕೆಲವು ಆಪ್ಷನ್ಸ್ಗಳು ಇರ್ತಾವಲ್ವ, ಅದರ ಎಕ್ಸ್ಪ್ರೆಷನ್ ಇಡ್ತೀನಿ. ಮತ್ತು ಇನ್ನೂ ಯಾವ ರೀತಿಯಾಗಿ ಸಹ ಕ್ವಶನ್ ಅರೈಸ್ ಆಗ್ಬೋದು ಅದನ್ನು ಸಹ 360 ಆ್ಯಂಗಲಲ್ಲಿ ಹೇಳಲು ಪ್ರಯತ್ನಿಸ್ತೇನೆ. ನೋಡಿ, ಒಂದೇ ಕ್ವಶನ್ ಏನಂತ ಇದೆ, ರಾಜ್ಯಪಾಲರು ವ್ಯಕ್ತಿಯು ಡ್ಯಾಶ್ ವಯಸ್ಸನ್ನಾಗಿರಬೇಕು, ಅಂದರೆ ರಾಜ್ಯಪಾಲರಾಗಲು ಎಷ್ಟು ವಯಸ್ಸಾಗಿರಬೇಕು ಅಂತ. ಇಲ್ಲಿ ಆನ್ಸರ್ ಏನಾಗುತ್ತದೆ, ಕನಿಷ್ಠ ಪಕ್ಷ 35 ವಯಸ್ಸಾದರೂ ಆಗಿರಬೇಕು ಸ್ನೇಹಿತರೆ. ಆಪ್ಷನ್ ಬಿ ಅಂತ ಆಗುತ್ತದೆ. ಇಲ್ಲಿ ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ವಯಸ್ಸು ಆಗಿರಬೇಕು ಮತ್ತು ಇನ್ನೂ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ. ಒಂದನೇದು ಸ್ನೇಹಿತರೆ, ಪಂಚಾಯತಿ ಅಂತ ಬರ್ತದೆ ಅಲ್ವಾ, ಪಂಚಾಯತಿಯಲ್ಲಿ ನೀವು ಮೆಂಬರ್ ಆಗಬೇಕಂದ್ರೆ 21 ವಯಸ್ಸಂತೂ ಕಂಪಲ್ಸರಿ ಆಗಿರಬೇಕು. ನೋಡಿ, ಪಂಚಾಯತಿಯಲ್ಲಿ ಮೆಂಬರ್ ಆಗಬೇಕಂದ್ರೆ ಎಷ್ಟು ವಯಸ್ಸಾಗಿರ್ಬೋದು, ಪಂಚಾಯತಿ ಸದಸ್ಯರಾಗಲು ಎಷ್ಟು ವಯಸ್ಸಾಗಿರ್ಬೋದು ಅಂತಲೂ ಸಹ ಕೇಳ್ಬೋದು. ಪಂಚಾಯತಿಗೆ 21 ಆಯಿತು. ಇನ್ನು ವಿಧಾನಸಭೆ ಸ್ನೇಹಿತರೆ, ಕೆಳಮನೆ ಇದೆ ಅಲ್ವಾ, ವಿಧಾನಸಭೆಗೆ ನಿಮಗೆ 25 ಕನಿಷ್ಠ ಪಕ್ಷ 25 ವಯಸ್ಸಾಗಿರಬೇಕು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ವಿಧಾನ ಪರಿಷತ್ತಿಗೆ ಎಷ್ಟಾಗಿರಬೇಕು, ಕನಿಷ್ಠ ಪಕ್ಷ 30 ವಯಸ್ಸಾಗಿರಬೇಕು ಸ್ನೇಹಿತರೆ. ವಿಧಾನ ಪರಿಷತ್ಗೆ 30 ಇದೇ ರೀತಿ ರಾಜ್ಯಪಾಲರಾಗಲು 35 ವಯಸ್ಸಾಗಿರಬೇಕು. ಇಲ್ಲಿ ಬರ್ದೇನೆ ಅಲ್ವಾ ಆಲ್ರೆಡಿ, ಆಯಿತು ಸ್ನೇಹಿತರೆ. ಇದನ್ನು ಸರಿಯಾಗಿ ನೋಡಿ, ಯಾರ್ಯಾರಿಗೆ ಎಷ್ಟು ವಯಸ್ಸಾಗಿರಬೇಕು ಅಂತ ಅವರು ತುಂಬಾ ಕೇಳೋ ಚಾನ್ಸಸ್ ತುಂಬಾ ಇರ್ತದೆ. ಇನ್ನು ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ, ಮುಖ್ಯಮಂತ್ರಿಯನ್ನು ಯಾರು ನೇಮಿಸುತ್ತಾರೆ, ಈ ರೀತಿಯಾಗಿ ಸಹ ಪ್ರಶ್ನೆಗಳು ಹರಾಜಾಗ್ತಿರ್ತವೆ, ಒಂದು ಗಮನ ಇಟ್ಟು ಕೇಳಿಕೊಳ್ಳಿ. ಇನ್ನು ರಾಜ್ಯಪಾಲರನ್ನು ಮುಖ್ಯವಾಗಿ ರಾಷ್ಟ್ರಪತಿಯವರು ನೇಮಿಸುತ್ತಾರೆ, ಆದರೆ ಆಪ್ಷನ್ಸ್ನಲ್ಲಿ ಇಲ್ಲಿ ಆ ರೀತಿ ಇಲ್ಲ. ಆದರೆ ರಾಷ್ಟ್ರಪತಿಯವರು ತಮ್ಮ ಇಚ್ಛಾನುಸಾರ ನೇಮಿಸುವುದಿಲ್ಲ. ಕೇಂದ್ರದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಗಳನ್ನೊಳಗೊಂಡ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಏನದು ಆಯ್ಕೆ ಮಾಡುತ್ತಿರ್ತಾರೆ. ಆದ್ದರಿಂದ ಇಲ್ಲಿ ಆನ್ಸರ್ ಪ್ರಧಾನಮಂತ್ರಿ ಆಗುತ್ತದೆ. ಒಂದು ವೇಳೆ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಗಳನ್ನೊಳಗೊಂಡ ಮಂತ್ರಿಮಂಡಲ ಅಂತ ಆಪ್ಷನ್ ಇದ್ದರೂ ಸಹ ಅದು ಸಹ ರೈಟ್ ಆಗುತ್ತಿರ್ತದೆ, ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ ರಾಜ್ಯ ಶಾಸಕಾಂಗವು ಡ್ಯಾಶ್ ಹಾಗೂ ಏಕಸದನ ಮತ್ತು ದ್ವಿಸದನಗಳನ್ನು ಒಳಗೊಂಡಿರುತ್ತದೆ. ಭಾರತದಲ್ಲಿ ರಾಜ್ಯ ಶಾಸಕಾಂಗವು ರಾಜ್ಯಪಾಲರು ಮತ್ತು ಏಕ ಅಥವಾ ದ್ವಿಸದನಗಳನ್ನು ಒಳಗೊಂಡಿರುತ್ತದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ದ್ವಿಸದನ ಶಾಸಕಾಂಗ ಇದೆ, ಏನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇಲ್ಲಿ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ, ಎಕ್ಸಾಂಪಲ್ ಆಗಿ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಮಾತ್ರ ಇದೆ, ಅಲ್ಲಿ ವಿಧಾನ ಪರಿಷತ್ ಇಲ್ಲ. ಆದ್ದರಿಂದ ಏಕ ಅಥವಾ ದ್ವಿ ಇರಬಹುದು, 1 ಅಥವಾ 2 ಸದನಗಳು ಇರ್ಬೋದು ಅಂತ ಹೇಳಿದ್ದಾರೆ. ಆದರೆ ರಾಜ್ಯಪಾಲರಂತೂ ಎಲ್ಲ ರಾಜ್ಯಗಳಲ್ಲಿ ಕಂಪಲ್ಸರಿಯಾಗಿ ಇರೋದೇ ಇರುತ್ತಾರೆ ಸ್ನೇಹಿತರೆ. ಅದು ಜಂಟಿಯಾಗಿರ್ಬೋದು ಅಥವಾ ಸಪ್ರೇಟ್ ಆಗಿರ್ಬೋದು. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ರಚಿಸುವ ಅಥವಾ ರದ್ದುಗೊಳಿಸುವ ಅಧಿಕಾರ ನಿಮಗೆ ನೆನಪಿಟ್ಟುಕೊಳ್ಳಿ. ರಾಜ್ಯದಲ್ಲಿ ವಿಧಾನ ಪರಿಷತ್ತು ರಚಿಸುವ ಅಧಿಕಾರ ಆಯಾ ರಾಜ್ಯಗಳಿಗೆ ಇರೋದಿಲ್ಲ. ಅದು ಕೇವಲ ಮಸೂದೆಯನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸುತ್ತದೆ. ಕೇಂದ್ರ ಸರ್ಕಾರ ಅಂದರೆ ಸಂಸತ್ತು ಸ್ನೇಹಿತರಲ್ಲಿ, ಆಪ್ಷನ್ ಸಿ ಕರೆಕ್ಟ್ ಆಗುತ್ತದೆ. ಸಂಸತ್ತು ಅಂತಿಮ ಅಧಿಕಾರ ಹೊಂದಿರುವುದು ಸಂಸತ್ತು, ನೆನಪಿಟ್ಟುಕೊಳ್ಳಿ. ಇನ್ನು ನೋಡಿ, ಇಲ್ಲಿ ನಾನು ಆಗಲೇ ಹೇಳಿದ್ದೀನಲ್ವಾ, ವಿಧಾನ ಪರಿಷತ್ತಿನ ಸದಸ್ಯರಾಗಲು ನಿಗದಿಪಡಿಸಿದ ಕನಿಷ್ಠ ವಯೋಮಿತಿ ಎಷ್ಟು ಅಂತ. ವಿಧಾನ ಪರಿಷತ್ತಿನ ಸದಸ್ಯರಾಗಲು 30 ವರ್ಷ, ನೆನಪಿಟ್ಟುಕೊಳ್ಳಿ, 30 ವರ್ಷ. 21 ವರ್ಷ ಯಾರಿಗಾಗಬೇಕು ಅಂತ ನಾನು ಹೇಳಿದ್ದೆ, ಪಂಚಾಯತಿ ಮೆಂಬರ್ ಆಗಿರಬೇಕು. 25 ವಿಧಾನ ಸಭೆ ಆಗಿರಬೇಕು ಮತ್ತು 30 ವಿಧಾನ ಪರಿಷತ್ ಆಗಿರಬೇಕು. 35 ಅದೇ ರೀತಿಯಾಗಿ 35 ರಾಜ್ಯಪಾಲರಿಗೆ ವಯಸ್ಸಾಗಿರಬೇಕು. ಇಲ್ಲಿ ಆನ್ಸರ್ ಸಿ ಆಗುತ್ತದೆ. ಆಯಿತು, ಬಿಟ್ಬಿಡಿ. ಈಗ 6ನೇ ಪ್ರಶ್ನೆ ಕಡೆಗೆ ಬರೋಣ. ಧನ ಮಸೂದೆಗೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ತು ಎಷ್ಟು ದಿನಗಳಲ್ಲಿ ಅದನ್ನು ವಿಧಾನಸಭೆಗೆ ಹಿಂತಿರುಗಿಸಬೇಕು. ಧನ ಮಸೂದೆ ಅಂದರೆ ಸ್ನೇಹಿತರೆ ಹಣಕಾಸು ಮಸೂದೆ ಅಂದರ್ಥ. ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಅದಕ್ಕೆ ಕನಿಷ್ಠ ಪಕ್ಷ ಅಧಿಕಾರ ಇರುವುದು ಕೇವಲ 14 ದಿನಗಳು ಮಾತ್ರ. 14 ದಿನಗಳ ಒಳಗಾಗಿ ಅದು ಮತ್ತೆ ಕಳಿಸ್ಬೋದು ಸ್ನೇಹಿತರೆ. ನಿಮಗೆ ಇನ್ನೊಂದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ, ಈಗ ಧನ ಮಸೂದೆ ಆಯಿತು, ಧನ ಮಸೂದೆ ಬಿಟ್ಟು ಈಗ ಸಾಮಾನ್ಯ ಮಸೂದೆ ಅಂತ ಬರ್ತಾವಲ್ವ,
ಸಾಮಾನ್ಯ ಮಸೂದೆಗೆ ಅದಕ್ಕೆ ಅಷ್ಟು ಕೇವಲ 4 ತಿಂಗಳು 3 ತಿಂಗಳು ತಡೆ ಹಿಡಿಯುತ್ತದೆ. ಮತ್ತು 3 ತಿಂಗಳ ತಡೆ ಹಿಡಿದ ಕಾರಣದಿಂದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಕಳಿಸುತ್ತದೆ. ಆವಾಗ 1 ತಿಂಗಳು ತಡೆ ಹಿಡಿಬೋದು. ಆ 3 ತಿಂಗಳು ಇದೊಂದು ತಿಂಗಳು ಹಿಡಿದು ಕನಿಷ್ಠ ಪಕ್ಷ 4 ತಿಂಗಳು ಮಾತ್ರ ಆಗುತ್ತದೆ. ಯಾವುದು ಸಾಮಾನ್ಯ ಮಸೂದೆ ಇದ್ದಾಗ 4 ತಿಂಗಳ ಕಾಲ ತಡೆ ಹಿಡಿಬೋದು, 4 ಮಂತ್ಸ್. ಆದರೆ ಏನು ಧನು ಮಸೂದೆ ಅಥವಾ ಹಣಕಾಸು ಮಸೂದೆಗೆ ಕೇವಲ 14 ದಿನ. ಆದ್ದರಿಂದ ಆನ್ಸರ್ ಬಿ ಕರೆಕ್ಟ್ ಆಯಿತು. ಇದನ್ನು ವಿಧಾನ ಪರಿಷತ್ತು ಹೊಂದಿರಬಹುದಾದ ಕನಿಷ್ಠ ಸದಸ್ಯರು ಅಂದರೆ ವಿಧಾನ ಪರಿಷತ್ತು ಕನಿಷ್ಠ ಪಕ್ಷ ಎಷ್ಟು ಸದಸ್ಯರನ್ನು ಹೊಂದಿರಬೇಕು? 40 ಸದಸ್ಯರು. ಇನ್ನು ನಿಮಗೆ ಕೆಲವೊಂದು ಬಾರಿ ಕನ್ಫ್ಯೂಸ್ ಹಿಡಿಸ್ಬೋದು 60 ಯಾವುದು ಕ್ವಶನ್ ಅಂತ. ಇದು ವಿಧಾನಸಭೆ ಸ್ನೇಹಿತರೆ, ತಿಳಿದುಕೊಳ್ಳಿ, ಇಂಪಾರ್ಟೆಂಟ್. ಇದು ಕನ್ಫ್ಯೂಸ್ ಹಿಡಿತಿರ್ತವೆ 40 60 ಯಾವುದೋ ಒಂದು. ವಿಧಾನಸಭೆಗೆ 60 ಕನಿಷ್ಠ ಪಕ್ಷ ಆದರೂ 60 ಸದಸ್ಯರಿರಬೇಕು. ಆದರೆ ವಿಧಾನ ಪರಿಷತ್ತಿಗೆ ಕನಿಷ್ಠ ಪಕ್ಷ 40 ಆದರೂ ಸದಸ್ಯರಿರಬೇಕು. ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿನಿ. ಇಲ್ಲಿನ ಆನ್ಸರ್ ಯಾವುದಾಗುತ್ತದೆ? 7ನೇದು ಆನ್ಸರ್ ಬಿ ಆಗುತ್ತದೆ. ಇನ್ನು ಸಂವಿಧಾನದ ಯಾವ ವಿಧಿಯು ತಿದ್ದುಪಡಿ ವಿಧಾನದ ಬಗ್ಗೆ ವಿವರಿಸುತ್ತದೆ? ಸಂವಿಧಾನದ 368ನೇ ವಿಧಿ ಸ್ನೇಹಿತರೆ. ಸಂವಿಧಾನದ 368ನೇ ವಿಧಿ ತಿದ್ದುಪಡಿಗೆ ತಿಳಿಸುತ್ತದೆ. 352ನೇ ವಿಧಿ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತದೆ. ಅದು ನಿಮಗೆ ಗೊತ್ತಿರಬೇಕು, ಅದು ಸಹ. ಇನ್ನು ಶಾಸಕಾಂಗದ ಯಾವ ಸದನದಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಬಹುದು? ಆಪ್ಷನ್ ಸಿ ಆಗುತ್ತದೆ ಸ್ನೇಹಿತರೆ. ನೋಡಿ, ನಿಮಗೆ ಒಂದು ಮಾತ್ರ ಗೊತ್ತಿರಬೇಕು, ಸಂವಿಧಾನ ತಿದ್ದುಪಡಿ ಮಾಡಲು ಯಾವುದೇ ರಾಜ್ಯ ಶಾಸಕಾಂಗಗಳಿಗೆ ಅಧಿಕಾರವಿರುವುದಿಲ್ಲ. ಕೇವಲ ಕೇಂದ್ರ ಶಾಸಕಾಂಗಗಳಿಗೆ ಮಾತ್ರ ಅಧಿಕಾರ ಇರುತ್ತದೆ. ಕೇಂದ್ರ ಶಾಸಕಾಂಗದಲ್ಲಿ ವಿಧಾನಸಭೆ ಆಗಿರಬಹುದು ಅಥವಾ ವಿಧಾನ ಪರಿಷತ್ ಎರಡಕ್ಕೂ ಅಧಿಕಾರ ಇರುತ್ತದೆ. ಆದರೆ ರಾಜ್ಯ ಶಾಸಕಾಂಗಗಳಾದಂಥ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಅವಕಾಶವಿರೋದಿಲ್ಲ. ನೆನಪಿರಲಿ, ಕೇವಲ ಸಂಸತ್ತು ಮಾತ್ರ. ಒಂದು ವೇಳೆ ಇಲ್ಲಿ ಲೋಕಸಭೆ ರಾಜ್ಯಸಭೆ ಬದಲಿಗೆ ಸಂಸತ್ತು ಅಂತ ಬರೆದಿದ್ದರೆ ಅದು ಸಹ ಕರೆಕ್ಟ್ ಆಗುತ್ತದೆ. ಅದಕ್ಕೂ ಸಹ ನೀವು ರೈಟ್ ಹಾಕ್ಬೋದು. ಇಲ್ಲಿಂದ 9ನೇದು ಆನ್ಸರ್ ಸಿ ಆಗುತ್ತದೆ. 10ನೇ 111ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ನಿಮಗೆ ಗೊತ್ತಿರುತ್ತದೆ, GST ಅಂತ. ಸ್ನೇಹಿತರೆ, ನಿಮಗೆ ಇಲ್ಲಿ ಮುಖ್ಯವಾಗಿ 3 ತಿದ್ದುಪಡಿ ನಿಮಗೆ ಗೊತ್ತಿರಬೇಕು. 1ನೇದು ಯಾವುದು? 42ನೇ ತಿದ್ದುಪಡಿ, 42ನೇ ತಿದ್ದುಪಡಿ ಮತ್ತು 44ನೇ ತಿದ್ದುಪಡಿ ಮತ್ತು 86ನೇ ತಿದ್ದುಪಡಿ ಸ್ನೇಹಿತರೆ. ಇವು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ. ನಾನು ಮತ್ತೆ MCQ ಬಂದಾಗ ಹೇಳ್ತಿರ್ತೇನೆ ಅಥವಾ ಕೊನೆಯದಾಗಿ ಇಂಪಾರ್ಟೆಂಟ್ ನೋಟ್ಸಲ್ಲಿ ಹೇಳುವಾಗ ಹೇಳ್ತೇನೆ. 42ನೇ ತಿದ್ದುಪಡಿ ಇಂದಿರಾ ಗಾಂಧಿ ಸರ್ಕಾರ ತಂದಿತ್ತು. 42ನೇ ತಿದ್ದುಪಡಿಯಲ್ಲಿ ಸಮಾಜವಾದ, ಸಮಗ್ರತೆ, ಜಾತ್ಯತೀತತೆ ಎಂಬ 3 ಪದಗಳನ್ನು ಸೇರಿಸಿದ್ದಾರೆ. ನಿಮಗೆ ಗೊತ್ತಿರಬೇಕು 3 ಪದಗಳನ್ನು ಯಾವ 3 ಪದಗಳು ಅಥವಾ 3 ಪದಗಳನ್ನು ಯಾವ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ತಿದ್ದುಪಡಿನೂ ಸಹ ಕೇಳ್ಬೋದು. ಇನ್ನು ನಾನು ಮುಂದೆ ಹೇಳ್ತೇನೆ ಬಿಡಿ ತಿದ್ದುಪಡಿಯ ಬಗ್ಗೆ. ಈಗ ಮುಂದಿನ ಪ್ರಶ್ನೆ ಕಡೆಗೆ ಬರೋಣ. ಕೆಳಗಿನ ಯಾವ ವಿಧಿಯು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದೆ? ಸ್ನೇಹಿತರೆ, ಇದರಲ್ಲಿ ಬಿ ಆನ್ಸರ್ ಬಿ ಆಗುತ್ತದೆ. ಕರೆಕ್ಟ್ ಆನ್ಸರ್ 217ನೇ ವಿಧಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದೆ. ಇನ್ನು ಯಾವ ರೀತಿಯಾಗಿ ಕೇಳ್ಬೋದೆಂದರೆ ರಾಜ್ಯಪಾಲರ ನೇಮಕಾತಿಗೆ ಸಂಬಂಧಿಸಿದ ವಿಧಿ ಯಾವುದು? ಅದು 155ನೇ ವಿಧಿ ಬರುತ್ತದೆ ಸ್ನೇಹಿತರೆ. ಮತ್ತು ಈ ರೀತಿಯಾಗಿ ಮತ್ತು ವಿಧಾನಸಭೆಯ ಸದಸ್ಯರ ಅಥವಾ ಸಭಾಧ್ಯಕ್ಷರ ಸಂಬಂಧಿಸಿದ ವಿಧಿ ಯಾವುದು? ಸಭಾಪತಿಗೆ ಸಂಬಂಧಿಸಿದ ವಿಧಿ ಯಾವುದು? ಈ ರೀತಿಯಾಗಿ ಸಹ ಕೇಳ್ಬೋದು. ಇನ್ನು ನೋಡಿ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗೆ ಇರುತ್ತದೆ ಸ್ನೇಹಿತರೆ. ರಾಷ್ಟ್ರಾಧ್ಯಕ್ಷರು ನೇಮಿಸಿರುತ್ತಾರೆ. ನಿಮಗೆ ಇನ್ನೊಂದು ಗೊತ್ತಿರಲಿ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಥವಾ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಏನದು ತಮ್ಮ ರಾಜೀನಾಮೆ ಪತ್ರ ನೀಡುತ್ತಾರಲ್ವ, ರಾಜೀನಾಮೆ ಪತ್ರವನ್ನು ಸಹ ರಾಷ್ಟ್ರಾಧ್ಯಕ್ಷರಿಗೆ ನೀಡುತ್ತಾರೆ. ಆದರೆ ಇವರು ಪ್ರಮಾಣ ವಚನ ಸ್ವೀಕರಿಸುವಾಗ ರಾಜ್ಯಪಾಲರ ಸಮ್ಮುಖದಲ್ಲಿ ಸ್ವೀಕಾರ ಮಾಡ್ತಾರೆ. ಅರ್ಥ ಆಯಿತು? ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ಇವರನ್ನು ನೇಮಕ ಮಾಡುವುದು ರಾಷ್ಟ್ರಪತಿಗಳೇ ಮತ್ತು ಇವರು ರಾಜೀನಾಮೆ ನೀಡುವುದು ಸಹ ರಾಷ್ಟ್ರಪತಿಗಳಿಗೇನೆ. ಆದರೆ ಇವರು ಪ್ರಮಾಣ ವಚನ ಸ್ವೀಕರಿಸುವುದು ಮಾತ್ರ ರಾಜ್ಯಪಾಲರ ಸಮ್ಮುಖದಲ್ಲಿ. ಅರ್ಥ ಆಯಿತು? ರಿಪೀಟಾಗಿ ಹೇಳೋದಿಲ್ಲ, ಏಕೆಂದರೆ ರಿಪೀಟಾಗಿ ಹೇಳಿದರೆ ನಿಮಗೂ ಸಹ ಬೇಜಾರಾಗ್ಬೋದು. ನೀವು ಒಂದು ಸಲಕ್ಕೆ ಅರ್ಥ ಮಾಡಿಕೊಳ್ಳಿ ಅಂತ ತಿಳ್ಕೊತೇನೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನ ಯಾರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ? ರಾಷ್ಟ್ರಾಧ್ಯಕ್ಷರು. ಅದೇ ಪ್ರಶ್ನೆ ಬಂದಿದೆ ನೋಡಿ, ಅದೇ ರಾಷ್ಟ್ರಾಧ್ಯಕ್ಷರಿಗೆ ಪುನಃ ರಾಜೀನಾಮೆ ಪತ್ರವನ್ನು ಕಳಿಸುತ್ತಾರೆ. ಇನ್ನು ರಾಜ್ಯ ಮಂತ್ರಿಮಂಡಲವು ಕೆಳಗಿನಗಳಲ್ಲಿ ಯಾರಿಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತದೆ? ರಾಜ್ಯ ಮಂತ್ರಿಮಂಡಲವು ಸಾಮೂಹಿಕವಾಗಿ ಅಲ್ವಾ? ಸಾಮೂಹಿಕವಾಗಿ ಅಂದರೆ ವಿಧಾನಸಭೆಗೆ
ಜವಾಬ್ದಾರಿಯಾಗಿರುತ್ತದೆ. ಆನ್ಸರ್ 14ನೇ ಆನ್ಸರ್ ಸಿ ಕಂಪಲ್ಸರಿಯಾಗಿ ಸ್ನೇಹಿತರೆ ತಿಳಿದುಕೊಳ್ಳಿ. ಇನ್ನು ರಾಜ್ಯಪಾಲರ ಆನ್ಸರ್ ಯಾವಾಗ ಇರುತ್ತದೆ ಅಂದರೆ ಮಂತ್ರಿಮಂಡಲ ಬರೋದಿಲ್ಲ. ಮಂತ್ರಿಮಂಡಲದ ಸದಸ್ಯರು ವೈಯಕ್ತಿಕವಾಗಿ, ಸಾಮೂಹಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ಬಂದಾಗ ವೇಟ್ ಮಾಡಿ, ವೈಯಕ್ತಿಕವಾಗಿ ರಾಜ್ಯಪಾಲರಿಗೆ ಇರುತ್ತದೆ. ಮಂತ್ರಿಮಂಡಲವು ಸಹ ವೈಯಕ್ತಿಕವಾಗಿ ರಾಜ್ಯಪಾಲರವರಿಗೆ ಜವಾಬ್ದಾರಿಯಾಗಿರುತ್ತದೆ. ಆದರೆ ಸಾಮೂಹಿಕವಾಗಿ ಬಂದಾಗ ವಿಧಾನಸಭೆ, ವೈಯಕ್ತಿಕವಾಗಿ ಬಂದಾಗ ರಾಜ್ಯಪಾಲರು. ನೆನಪಿಟ್ಟುಕೊಳ್ಳಿ. ಈಗ ಇದರದ ಆನ್ಸರು ವಿಧಾನಸಭೆ. ಇನ್ನು 15ನೇದು, ಈ ಕೆಳಗಿನವರಲ್ಲಿ ಯಾರು ರಾಜ್ಯಪಾಲರನ್ನು ಪದಚ್ಯುತಗೊಳಿಸುತ್ತಾರೆ? ಅದೇ ರಾಷ್ಟ್ರಾಧ್ಯಕ್ಷರು ಪದಚ್ಯುತಗೊಳಿಸುತ್ತಾರೆ. ಇನ್ನು ಕೆಳಗಿನವುಗಳಲ್ಲಿ ಯಾರು ರಾಜ್ಯಪಾಲರಿಂದ ನೇಮಕಗೊಳ್ಳುವುದಿಲ್ಲ? ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರು, ರಾಜ್ಯ ಚುನಾವಣಾ ಆಯುಕ್ತರು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ನಿಮಗೆ ಗೊತ್ತಿರಲಿ, ಆನ್ಸರ್ ಗೊತ್ತಿರುತ್ತದೆ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಇವರನ್ನು ನೇಮಿಸುವವರು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು. ಯಾವ ರೀತಿಯಾಗಿ ಆನ್ಸರ್ ಆಗುತ್ತದೆ? ಇದರ ಏನದು 16ನೇ ಆನ್ಸರ್ ಸಿ. ಇನ್ನು 17ನೇ ಆನ್ಸರ್, ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ಪಂಚಾಯತಿಗಳಿಗೆ ಚುನಾವಣೆಯನ್ನು ನಡೆಸುವ ಜವಾಬ್ದಾರಿ ಯಾರಿಗೆ ನೀಡಿದೆ? ರಾಜ್ಯ ಚುನಾವಣಾ ಆಯೋಗ. ತಿಳಿದುಕೊಳ್ಳಿ, ರಾಜ್ಯ ಚುನಾವಣಾ ಆಯೋಗ. 17ನೇ ಆನ್ಸರ್ ರಾಜ್ಯ ಚುನಾವಣಾ ಆಯೋಗ. ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯ ಚುನಾವಣಾ ಆಯೋಗ ವಿಧಾನಸಭೆಗಳಿಗೆ ಚುನಾವಣೆಗಳನ್ನು ನಡೆಸುವುದಿಲ್ಲ, ಕೇವಲ ಪಂಚಾಯಿತಿಗಳಿಗೆ. ಅದು ಮುನ್ಸಿಪಾಲ್ಟಿ ಅಥವಾ ನಗರ ಪಂಚಾಯಿತಿಗಳಾಗಿರ್ಬೋದು, ಅಥವಾ ನಗರದ ಇವು ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಸಭೆ ಇವುಗಳಾಗಿರ್ಬೋದು, ಮತ್ತು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇವುಗಳಿಗೆ ಮಾತ್ರ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಸುತ್ತದೆ. ಮತ್ತು ವಿಧಾನಸಭೆಗಳಿಗೆ ಮತ್ತು ವಿಧಾನ ಪರಿಷತ್ತಿಗಳಿಗೆ ಚುನಾವಣೆಗಳನ್ನು ನಡೆಸುವುದು ಕೇಂದ್ರ ಭಾರತದ ಚುನಾವಣಾ ಆಯೋಗ. ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಕೆಲವು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದು ಇಲ್ಲ. ಈಗ ಲೋಕಸಭೆ, ರಾಜ್ಯಸಭೆ ಅಥವಾ ಸಂಸತ್ತಿನ ಚುನಾವಣೆಗಳನ್ನು ಭಾರತದ ಚುನಾವಣಾ ಆಯೋಗ ನಡೆಸುತ್ತದೆ. ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ ಅಂತ ಅವರು ಅನ್ಕೊಂಡು ಬಿಟ್ಟಿರ್ತಾರೆ. ಆದರೆ ತಪ್ಪು, ಅದು ತಿಳುವಳಿಕೆ ತಪ್ಪು ಸ್ನೇಹಿತರೆ. ಲೋಕಸಭೆ, ರಾಜ್ಯಸಭೆ ಅಥವಾ ವಿಧಾನ ಸಂಸತ್ತಿನ ಚುನಾವಣೆಗಳನ್ನು ಮತ್ತು ಈ ವಿಧಾನಸಭೆ, ವಿಧಾನ ಪರಿಷತ್ತಿನ ರಾಜ್ಯ ಶಾಸಕಾಂಗದ ಚುನಾವಣೆಗಳನ್ನು ಸಹ ಭಾರತದ ಚುನಾವಣಾ ಆಯೋಗವೇ ನಡೆಸುತ್ತದೆ. ರಾಜ್ಯ ಚುನಾವಣಾ ಆಯೋಗ ಕೇವಲ ಪಂಚಾಯಿತಿಗಳಾಗಿರ್ಬೋದು ಮತ್ತು ಮುನ್ಸಿಪಾಲ್ಟಿಗಳಾಗಿರ್ಬೋದು ಇವುಗಳಿಗೆ ಮಾತ್ರ ಚುನಾವಣೆ ನಡೆಸುತ್ತದೆ. ನಿಮಗೆ ಅರ್ಥವಾಯಿತು ಅಂತ ತಿಳ್ಕೊತೀನಿ. ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ನಿಗದಿಪಡಿಸಿದ ವರ್ಷ. ಸ್ನೇಹಿತರೆ, ಮೊದಲೇ ಹೇಳಿದ್ದೇನಲ್ವ ನಾನು, ಪಂಚಾಯಿತಿ ಚುನಾವಣೆಗಳ ಸ್ಪರ್ಧಿಸಲು ನಿಗದಿಪಡಿಸಿದ ವಯಸ್ಸು 21 ಅಂತ. ಆನ್ಸರ್ ಬಿ 21. ಇನ್ನು 19. ಭಾರತದ ಸಂವಿಧಾನಕ್ಕೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವ ಶೆಡ್ಯೂಲ್ ಅನುಸರಿಸಿತು? ಅಂದರೆ ಅನುಸೂಚಿ 11ನೇ ಅನುಸೂಚಿ ಸ್ನೇಹಿತರೆ. 73ನೇ ತಿದ್ದುಪಡಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಿಗೆ ಸೇರಿದ 73ನೇ ತಿದ್ದುಪಡಿ. ಇನ್ನು 74ನೇ ತಿದ್ದುಪಡಿ ನಗರ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಿಸಿದೆ. ಅಂದರೆ ಮುನ್ಸಿಪಾಲ್ಟಿಗಳು, ಪುರಸಭೆಗಳು ಅವಕ್ಕೆ ಸಂಬಂಧಿಸಿದೆ. ಅದರಲ್ಲಿ ಅದು ಯಾವ ಶೆಡ್ಯೂಲನ್ನು ಸೇರಿಸಿತು? 12ನೇ ಶೆಡ್ಯೂಲನ್ನು ಸೇರಿಸಿತು. ಯಾವುದು? 74ನೇ ತಿದ್ದುಪಡಿ 12ನೇ ಶೆಡ್ಯೂಲನ್ನು ಸೇರಿಸಿತು. ಇನ್ನು 73ನೇ ತಿದ್ದುಪಡಿ 11ನೇ ಶೆಡ್ಯೂಲನ್ನು ಸೇರಿಸಿತು. ತಿಳುಕೊಳ್ಳಿ, ನೆನಪಿಟ್ಟುಕೊಳ್ಳಿ. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಮುಖ್ಯ ಉದ್ದೇಶ ಯಾವುದು? ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಆಡಳಿತದಲ್ಲಿ ಜನರನ್ನು ಪಾಲ್ಗೊಳ್ಳುವಂತೆ, ಅಂದರೆ ರಾಷ್ಟ್ರ ಕೈಗೊಳ್ಳುವ ಅಭಿವೃದ್ಧಿಗಳಲ್ಲಿ ಗ್ರಾಮ ಸದಸ್ಯರು ಸಹ ಜಾಯಿನ್ ಆಗಲಿ ಎಂದು ಅವರು ಈ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದಾರೆ. ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು? ರಾಜಸ್ಥಾನ. ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ. ರಾಜಸ್ಥಾನ ಮೊದಲ ಬಾರಿಗೆ ಜಾರಿಗೆ ತಂದಿದ್ದು. ಮತ್ತು ನಮ್ಮ ಭಾರತ ದೇಶದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಲಾರ್ಡ್ ರಿಪ್ಪನ್ ಸಹ ಕೇಳ್ತಾರೆ. ಈ ರೀತಿಯಾಗೂ ಸಹ ಪ್ರಶ್ನೆ ಕೇಳ್ಬೋದು. ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹ ಯಾವುದು ಅಂತಲೂ ಕೇಳ್ಬೋದು, ಲಾರ್ಡ್ ರಿಪ್ಪನ್. ಮತ್ತು ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು? ಈ ರೀತಿ ಕೇಳಿದಾಗ ರಾಜಸ್ಥಾನ. 21ನೇ ಆನ್ಸರ್ ಸಿ ಅಂತ ಆಗುತ್ತದೆ.